ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೊಯ್ಯಿಂಡಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹೊಯ್ಯಿಂಡಿ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. 1/4 kg ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಂದರೆ ಹಣ್ಣಾಗಿರೋದು, ಹಸಿರು ಮೆಣಸಿನ್ಕಾಯಿ 2 ಇದ್ದಾವೆ ಮಿಕ್ಸು. 4 ಸ್ಪೂನು ಉಪ್ಪಿದೆ, 2 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನು ಅರಿಶಿನ, 2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ತೊಗೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ಮೆಣಸಿನ್ಕಾಯಿ, ಅದು ಮೆಣಸಿನ್ಕಾಯಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು. ಇದಿಷ್ಟನ್ನು ಮಿಕ್ಸಿ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ನೀರು ಹಾಕಲಿಲ್ಲ, ನಾನು ಹಾಗೆ ಪುಡಿ ಮಾಡಿದೆ, ಸ್ವಲ್ಪ ಪುಡಿ ಆಗೋ ಥರ. ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ, ಒಂದೇ ಸರಿ ಜಾಸ್ತಿ ಹಾಕ್ತಾ ಇಲ್ಲ. ಇಷ್ಟು ರುಬ್ಕೊಂಡಾದ್ಮೇಲೆ ಅರಿಶಿನ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗಿರಬೇಕಿದು, ತುಂಬ ಗಟ್ಟಿಯಾಗಬಾರ್ದು. ನೋಡಿ, ಈ ಥರ ತೆಳ್ಳಗಿರಬೇಕು, ಈ ಥರ ದಪ್ಪ ದಪ್ಪ ಇರಬೇಕು. ರುಬ್ಕೊಂಡಾದ್ಮೇಲೆ ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಟ್ಲಲ್ಲೇ ಬಿಡೋಂಗಿಲ್ಲ, ಬೇರೆ ಒಂದು ಡಬ್ಬಿಗೆ ಸ್ಟೋರ್ ಮಾಡಬೇಕು. ಇದನ್ನು 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ನಲ್ಲ ಅದನ್ನು ಪುಡಿ ಮಾಡೋ ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಚಟ್ನಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಪುಡಿ ಎಲ್ಲ ಸೇರಿಸಿದ್ದೀವಲ್ಲ, ನೆಂದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಚಟ್ನಿ. ಈ ಚಟ್ನಿ ಒಂದು 2-3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಡಬ್ಬಿಲಿ. 4 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 1ರಲ್ಲಿ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. 2 ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ. ಇವಾಗ ಚಟ್ನಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿ ಗ್ಯಾಸ್ ಮೇಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, 2 ಕಡ್ಡಿ ಕರಿಬೇವು, ಒಂದು 4 ಗಡ್ಡೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಸೇರಿಸ್ಕೊಳ್ತಾ ಇದ್ದೀನಿ. 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ತಣ್ಣಗಾದ್ಮೇಲೆ ಚಟ್ನಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1/4 kg ಮೆಣಸಿನ್ಕಾಯಿಂದ ಅಷ್ಟೇ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ 1 kg 2 kg ಎಲ್ಲ ಮಾಡ್ಕೋಬೋದು. ನೋಡಿ, ಇದು ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ತೆಳ್ಳಗೆ ಮಾಡಿದ್ದೀನಿ. ಇಷ್ಟು ತೆಳ್ಳಗಿದ್ರೆ ಸಾಕು. ಚಟ್ನಿ ತಿನ್ನೋವಾಗ ಒಂದೊಂದು ಬೆಳ್ಳುಳ್ಳಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಕಟ್ ಮಾಡಿ ಹಾಕಿದ್ದೀನಿ ನಾನು. ನಿಮಗೆ ಬೇಡ ಅಂದರೆ ಜಜ್ಬಿಟ್ಟು ಕೂಡ ಸೇರಿಸ್ಕೋಬೋದು. ಚಟ್ನಿ ಮಾಡಿದ್ನಲ್ಲ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ನೋಡಿ, ಗಟ್ಟಿಯಾಗಿದೆ. ಮತ್ತು ಇನ್ನೊಂದು ಅರ್ಧ ಲೋಟ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ಈ ಚಟ್ನಿ ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹೊಯ್ಯಿಂಡಿ ಮಾಡಾದ್ಮೇಲೆ ಮುಚ್ಚಳಕ್ಕೆ ಈ ಥರ ಒಂದು ಕಾಟನ್ ಬಟ್ಟೆ ಹಾಕಿ ಬಿಸಿಲಿಗೆ ಇಡಬೇಕು. ಬೆಳಗ್ಗೆ ಬಿಸಿಲು ಬಂದ ಮೇಲೆ ಇಟ್ಟು ಸಂಜೆ ತೆಗೆದಿಟ್ಕೋಬೇಕು. ನೋಡಿ, ಹೊಯ್ಯಿಂಡಿ ಮಾಡಿದ್ನಲ್ಲ ಅದೊಂದು 15 ದಿವಸ ಬಿಸಿಲಿಗಿಟ್ಟು ಆಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಒಂದು 15 ದಿನ ಇಟ್ಟರೆ ಸಾಕು, ಆಮೇಲೆ ಇಟ್ಕೋಬೋದು ಒಳಗಡೆನೆ. ಯಾಕೆ ಬಿಸಿಲಿಗೆ ಇಡಬೇಕು ಅಂದರೆ ಬಿಸಿಲಲ್ಲೇ ಹಾಕ್ಬೇಕಿದು. ಹುಳಿ ಏನೂ ಹಾಕಲ್ಲ, ಬಿಸಿಲಿಗೆ ಇಡೋದ್ರಿಂದ ಹುಳಿ ಬರುತ್ತದು. ಆದರೂ ನಿಮ್ಗೆ ಮೆಣಸಿನ್ಕಾಯಿ ಖಾರ ಐತಪ್ಪ ಅಂದರೆ ಒಂದು ನಿಂಬೆಹಣ್ಣಲ್ಲಿ ಒಂದು ಅರ್ಧ ಹೋಳಿಕೆ ನಿಂಬೆ ರಸ ತೆಗೆದು ಸೇರಿಸ್ಕೊಳ್ರಿ, ಖಾರ ಕಡಿಮೆ ಆಗುತ್ತೆ. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಈಗ 15 ದಿನ ಆದಮೇಲೆ ನಿಮಗೆ ಚಟ್ನಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗೈತಿ ಅಂತ. ತುಂಬ ಚೆನ್ನಾಗಿರುತ್ತೆ ಚಟ್ನಿ, ಮಾಡ್ಕೊಳ್ರಿ ನೀವು. ಕೆಲವರು ಕುರ್ಷಣಿ ಪುಡಿ ಹಾಕ್ಕೊಂತಾರೆ, ಅದೇ ಗುರೆಳ್ಳು ಅಂತಾರಲ್ಲ ಆ ಥರದ್ದು. ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಚಟ್ನಿ. ಈ ಚಟ್ನಿನ 1-2 ತಿಂಗಳು 3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಅಂದರೆ 2-3 ದಿವಸಕ್ಕೆ ಒಂದೊಂದ್ಸರಿ ಸ್ವಲ್ಪ ಸ್ಪೂನಲ್ಲಿ ಕೈ ಆಡಿಸ್ತಾ ಇರ್ರಿ, ಕೈ ಆಡಿ ಮುಚ್ತಾ ಇರ್ರಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ.